ಅಂತಿಮವಾಗಿ ಸರ್, ಬಹುಶಃ ಈ ಪ್ರಶ್ನೆ ಕೇಳ್ದೇನೆ ಇವತ್ತಿನ ಪಾಡ್ಕಾಸ್ಟ್ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ತಂದೆಯಂದರಿಗೆ ಮಗಳು ಅಂದರೆ ಪ್ರಪಂಚ. ನಿಮ್ಮ ಮಗಳು ಹೇಗಿದ್ದಾರೆ? ಮೊಮ್ಮಗ ಹೇಗಿದ್ದಾನೆ? ಮೊಮ್ಮಗ ಭಾಳ ಪ್ರಶ್ನೆಗಳು ಕೇಳ್ತಿರ್ತಾನೆ ಅಂತ ಈಗ ಪಾಡ್ಕಾಸ್ಟಿಗೆ ಮುಂಚೆ ಹೇಳ್ತಾ ಇದ್ರಿ. ಇಲ್ಲ, ನನಗೆ ಅಫ್ಕೋರ್ಸ್ ಮೇಘನಾ ಇಸ್ ಫ್ರಮ್ ದ ವೆರಿ ಬರ್ತಿಂದನೇ ನನಗೆ ಇಷ್ಟ. ಅಫ್ಕೋರ್ಸ್ ನನಗೆ ಅದಕ್ಕೆ ಹಿಂದೆ ಒಂದು ಸೀರಿಯಲ್ ಒಂದು ಮಾಡಿದ್ದೆ, ಆರ್.ಎನ್. ಜಯಗೋಪಾಲ್ದು, ಹೆಣ್ಣು ಮಗು ಬೇಡ ಅಂತ. ಟೈಟ್ಲೇ ಹಂಗೆ ಇತ್ತು, ಹೆಣ್ಣು ಮಗು ಬೇಡ ಬೇಡ. ಆವಾಗ ಯು ವಿಲ್ ನಾಟ್ ಬಿಲೀವ್, ಪ್ರಮಿಳಾ ವಾಸ್ ಪ್ರೆಗ್ನೆಂಟ್. ಆ ಪ್ರೆಗ್ನೆನ್ಸಿನಲ್ಲೇ ಆ್ಯಕ್ಟ್ ಮಾಡಿದಾಳೆ, ನಾವಿಬ್ಬರೇ ಆ್ಯಕ್ಟ್ ಮಾಡಿರೋದು. ಸೊ ಅವಾಗ ಅವ್ರು ಹೇಳಿದ್ರು, ನಾನು ಕೇಳಿದ್ರೆ ಏನು ಸರ್ ನಮ್ಮಿಬ್ಬರನ್ನೇ ಹಾಕ್ಕೊಂಡಿದ್ದೀರ ಅಂದರೆ, ಇಲ್ಲ ಆ್ಯಸ್ ಇಟ್ ಈಸ್ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಈ ಸಿನಿಮಾದಲ್ಲಿ ಬಟ್ಟೆ ತುರ್ಕಿ ಮಾಡೋ ಬದಲು ಇದು ಚೆನ್ನಾಗಿರುತ್ತೆ ಅಂತ ಏನೋ ಮಾಡಿದ್ರು. ಇಬ್ಬರು ಆ್ಯಕ್ಟ್ ಮಾಡಿದ್ವಿ. ಆಮೇಲೆ ಅವಳ ಪೋರ್ಷನ್ ಮುಗಿದೋಯ್ತು. ಆಮೇಲೆ ನನ್ನ ಪೋರ್ಷನ್ ಕೆಲವುದಿತ್ತು. ಅದು ಮಾಡಿದ್ಮೇಲೆ ಹೆಣ್ಣು ಮಗಳು ಬೇಡ ಅನ್ನೋದು ಶೀರ್ಷಿಕೆ. ಆದರೆ ನಾನು ಒಂದು ಯಾವುದೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಡೇ ಡೆಲಿವರಿ ಆದಾಗ ನೋಡ್ತೀನಿ ಹೆಣ್ಮಗು. ನನಗೆ ಮೊದಲು ನೋಡಿದ ತಕ್ಷಣ ನಮ್ಮ ತಂದೆ ಮಗು ನೋಡಿ ಭಾಳ ಖುಷಿಪಟ್ಟರು, ಮತ್ತು ಅವರು ಮನೆಯಲ್ಲೆಲ್ಲ ಇದು ಮಾಡಿದ್ರು. ಆಮೇಲೆ ನನಗೆ ಒಂದು ಎಲ್ಲ ಪೇರೆಂಟ್ಸ್ಗಿದ್ದಂಥ ಕ್ಯೂರಿಯಾಸಿಟಿ ನನಗೂ ಇತ್ತು, ಇದು ನನ್ನ ಮಗು ಹಿಂಗಿರುತ್ತಾ ಅಂತ. ನಾನು ಅಲ್ವಾ, ದಟ್ ಇಸ್ ಮೈ ಪ್ರಾಡಕ್ಟ್ ಅಂತ. ನನ್ನ ಅವಳು ನನ್ನ ಮತ್ತು ಪ್ರಮಿಳನ ಮಗು ಅವತ್ತಿಂದನೇ ನನಗೆ ಇಷ್ಟ ಆಗಿತ್ತು. ಅಂದರೆ ನನಗೆ 3 ಜನ ತಂಗಿಯರು, ನಮ್ಮ ಮನೆಯಲ್ಲಿ ಎಲ್ಲ ಸಂಬಂಧಿಕರೆಲ್ಲ ಹೆಣ್ಮಕ್ಳೇ ಜಾಸ್ತಿ. ಹೀಗಾಗಿ ಹೆಣ್ಮಕ್ಳ ಸಾಮ್ರಾಜ್ಯ, ಹೆಣ್ಮಕ್ಳದೇ ಸಾಮ್ರಾಜ್ಯ. ನಮ್ಮೂರಲ್ಲೂ ಅಷ್ಟೇ. ನಮ್ಮ ಅಜ್ಜಿಗೆ ಅವರ ತಂಗಿ ಇದ್ದರು, ಅವ್ರ ಮನೇಲಿ 9 ಜನ ಹೆಣ್ಮಕ್ಳು. ನಮ್ಮ ಅಜ್ಜಿ ತಂಗಿ 9 ಜನ ಹೆಣ್ಮಕ್ಳು. ಸೊ ಅವ್ರಿಗೆಲ್ಲ ಮಧ್ಯದಲ್ಲಿ ಬೆಳೆದವ ನಾನು. ಆವಾಗ ಎಲ್ಲರೂ ಮುದ್ದಾಡೋರು, ಎಲ್ಲರೂ ಹಿಡ್ಕೊಂಡು ಮುದ್ದಾಡೋರು. ಸೊ ಹಾಗಾಗಿ ಅಫ್ಕೋರ್ಸ್ ಮೇಘನಾ ಅವಳನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾಯಿದ್ದೆ ಅಂದರೆ, ನನಗೆ ಒಂದು ಕಣ್ಣಿನ ರೆಪ್ಪೆ ಇದ್ದ ಹಾಗೆ ಅವಳು. ಶಿ ಈಸ್ ಲೈಕ್ ಮೈ ಐಲಿಡ್, ಹಾಗೆ ಇರೋದು. ಅಫ್ಕೋರ್ಸ್ ಅವಳಾದಮೇಲೆ ರಾಯನ್, ಈಗ ಡಬಲ್ ಅವನು. ಅವಳದ್ದೇನು ಕಮ್ಮಿ ಆಗಿಲ್ಲ ಪ್ರೀತಿ, ಬಟ್ ಇವನ ಮೇಲಂತೂ ಹೆಚ್ಚು. ಯಾಕೆಂದರೆ ಅವನ ಫ್ರಮ್ ದ ಡೇ ವಾಸ್ ಬಾರ್ನ್ ಇವತ್ತುವರೆಗೂ ಅವನ ಮಾತುಗಳಿದೆಯಲ್ಲ, ಅಯ್ಯೋ ಏನೋ ವಯಸ್ಸಿಗೆ ಮೀರಿದಂಗೆ ಮಾತಾಡ್ತಾನೆ, ಎಷ್ಟು ನಾಲೆಜ್, ಎಷ್ಟು ಶಾರ್ಪ್ ಇದ್ದಾನೆ. ಇವತ್ತು ಬೆಳಗ್ಗೆ ಊರಿಗೆ ಹೋಗ್ಬೇಕಾದ್ರೆ, ತಾತ ಏನು ಮಾಡ್ತೀಯ, ಮಾತಾಡಿದೆ ಚೇಂಬರು ಅಂತೀಯಲ್ಲ, ಬಾ ನೀನು ಮೈಸೂರಿಗೆ ಸ್ವಿಮ್ಮಿಂಗ್ ಮಾಡ್ಬೋದು ಇಬ್ಬರು. ಆವಾಗ ಇಲ್ಲ ನೀನು ಹೋಗು, ಅವನಿಗೂ ಮುಂದೇನು ಅಂದರೆ ಹೇಳಿದ ತಕ್ಷಣ ಬರಬೇಕು, ಇಲ್ಲ ಅಂದರೆ ಸರಿ ನೋಡ್ತಾನೆ, ಫಸ್ಟ್ ಹೋಗಿ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ಬಿಡ್ತಾನೆ, ನೀನು ಹಿಂದೆ ಕೂತ್ಕೋ ಅಂತಾನೆ. ಆಮೇಲೆ ನನಗೆ ಒಂಥರ ಅನ್ನಿಸ್ತು, ಹೋಗ್ಬಿಟ್ಟು ಬಾಪ ಮೈಸೂರಿಗೆ ಹೋಗ್ತಾಯಿದ್ದೆ, ಎಂಜಾಯ್ ಮಾಡಿಬಿಟ್ಟು ಅಂತ. ಅಲ್ಲಿ ಹೋದ ತಕ್ಷಣ ಮಾತಾಡ್ತಾನೆ ಫೋನಲ್ಲಿ, ಏನು ಮಾಡ್ತಾಯಿದ್ದೆ, ಚೇಂಬರ್ಲಿದೆಯಾ ಅಂತೆಲ್ಲ ಕೇಳ್ತಾನೆ. ಸೊ ಮುದ್ದಾಗಿ ಮಾತಾಡೋ ಮೊಮ್ಮಗ. ನನಗೆ ಅಂತಲ್ಲ, ಎಲ್ಲ ತಾತಂದ್ರಿಗೂ ಎಲ್ಲ ಅಜ್ಜಿಂದ್ರಿಗೂ ಒಂದು ಕಾಲಘಟ್ಟದಲ್ಲೇ ತಮ್ಮ ಮಕ್ಕಳ ಬಿಟ್ಟ ಮೇಲೆ ಈ ಮಕ್ಕಳನ್ನು ಯಾಕೆ ಇಷ್ಟಪಡ್ತಾನಂದರೆ, ನಮ್ಮ ಮನಸ್ಸು ಅದೇ ಆಗಿರುತ್ತೆ. ನಾವು ಒಂಥರ ಮಗುನೇ ಆಗಿಬಿಟ್ಟಿರ್ತೀವಿ. ನಮಗೆ ಅದು ಬಿಟ್ಟರೆ ನಮ್ಗೆ ಬೇರೆ ಪ್ರಪಂಚನೇ ಇಲ್ಲ. ಹೀಗಾಗಿ ಈಗ ಮೇಘನಾ ಆ್ಯಂಡ್ ರಾಯನ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಮೈ ಲೈಫ್. ಪ್ಲಸ್ ಆಫ್ ಕೋರ್ಸ್ ಬೆಟರ್ ಆಫ್ ಇದ್ದೇ ಇರ್ತಾಳೆ.